ಮುಸ್ಲಿಂ ಸಮಾಜದ ಮಕ್ಕಳು ಖುರಾನ ಪಠನ, ನಿಗದಿತ ಸಮಯಕ್ಕೆ ನಮಾಜ್, ಯುವಕರು ದಾನಧರ್ಮ ಮಾಡುವ ಪ್ರವೃತ್ತಿ ಬೆಳೆಸಬೇಕು. ಬಡಜನರಿಗೆ ಅನ್ನದಾನ ಮಾಡುವಂತಹ ಕಾರ್ಯದಲ್ಲಿ ತೊಡಗಿದರೆ ಅಲ್ಲಾನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷ ಜಗದೀಶ ಕವಟಗಿಮಠ ಹೇಳಿದರು. ಅವರು ಚಿಕ್ಕೋಡಿ ನಗರದ ಬಾರಾ ಇಮಾಮ್ ತೇಕೆಯಲ್ಲಿ ಆಯೋಜಿಸಿದ ಮೊಹರಮ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಭಾವೈಕ್ಯದ ಸಂಕೇತವಾದ ಮೊಹರಂ ಹಬ್ಬದ ಗಂಭೀರತೆಯನ್ನರೆತು ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದ ಹಾಗೂ ಶಾಂತಿಯುತವಾಗಿ ಆಚರಿಸಬೇಕೆಂದು ಎಂದರು. ಭಾವೈಕ್ಯದ ಸಂಕೇತ ಅಂತ ಹೇಳಿ ನಾವು ಮೊಹರಂ ಹಬ್ಬವನ್ನು ಆಚರಿಸ್ತೀವಿ. ಅದರ ಜೊತೆಯಲ್ಲಿ ಮೊಹರಂ ದಿವಸ ವಿಶೇಷವಾಗಿ ಏನು ಮಾಡಬೇಕು, ಯಾಕೆ ಇದನ್ನು ಆಚರಿಸ್ತೀವಿ ಅಂತ ಬಂದಾಗ ಇದು ನಿಜವಾಗಿಯೂ ಒಂದು ಹಸನ್ ಹುಸೇನರ ಒಂದು ಯುದ್ಧದ ಅವರ ಮರಣದ ಒಂದು ದುಃಖದ ವಿಷಯ ಆಗಿರುತ್ತೆ. ಅವರ ಜೀವ ಕಳ್ಕೊಂಡಿದ್ದು ಹೋಗೋದಕ್ಕನ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ಬಂದಿರ್ತೀವಿ. ಅವ್ರನ್ನ ಯಾವ ರೀತಿ ಸ್ವರ್ಗಕ್ಕೆ ಕಳಿಸುವಂಥ ಇದ್ರ ಸಂಬಂಧನೇ ಈ ಡೋಲಿ ಅಥವಾ ಇವೆಲ್ಲನೂ ನಾವು ಮಾಡ್ಕೊಂಡು ಬಂದಿರ್ತೀವಿ. ಆವಾಗ ಆ ತೋರಿಸುವಂಥ ದುಃಖದ ಮೆರವಣಿಗೆನ ಇದು ಮೊಹರಂದ ಮೆರವಣಿಗೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದಕ್ಕೆ ವಿಶೇಷವಾಗಿ ಈಗ ಕಾಲು ಬಂದಾಗಿರೋದ್ರಿಂದ ಮೊದಲೆಲ್ಲ ತಾಶಾ ಬಾರಿಸೋದು, ಈ ಬಾರಾ ಕಮಾಂಡಿನ ಕೋಶ ಚಿಕ್ಕೋಡೋರಿಗೆ ಅತಿ ಹೆಚ್ಚು ಹೈಟ್ ಇತ್ತು. ಈ ಬಾರಾ ಕಮಾಂಡ್ ಅಂದರೆ ಈಗ ಸುಮಾರು ಅರ್ಧನೂ ಉಳಿದಿಲ್ಲ ಇದ್ರ ಹೈಟ್, ಅಷ್ಟು ಅರ್ಧ ಆಗೈತಿ. ಈಗ ಅದ್ರ ತಕ್ಕಂಗೆ ನೀವು ಬಂದಾಗಬೇಕು, ಹೆಚ್ಚು ನಮಾಜ್ ಬೀಳಬೇಕು, ಹೆಚ್ಚು ದೇವ್ರ ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಬಾಂಧವ್ಯದಿಂದ ಇರಾಕ್ ಬರಬೇಕು, ಬಾಯಿಂದ ಕೆಟ್ಟ ಶಬ್ದ ಬರಬಾರ್ದು. ನಾವು ಕಿವಿಗೆ ಒಳ್ಳೆಯ ವಿಚಾರಗಳನ್ನು ಕೇಳಬೇಕು. ಇವತ್ತಿನ ದಿವಸ ಮನೆಯಲ್ಲಿ ಮಕ್ಕಳಿಗೆ ಪುರಾಣ ಪಠಣ ಮಾಡುವಂಥ ಅಭ್ಯಾಸ ಮಾಡಿಸ್ಬೇಕು. ಯುವಕರು ದಾನ ಧರ್ಮ ಮಾಡುವಂಥ ವಿಶೇಷತೆ ಬೇಕು. ಬಡವರಿಗೆ ಅನ್ನದಾನ ಮಾಡಬೇಕು ಅಥವಾ ಸಿಹಿ ಹಂಚಿಕೆ ಮಾಡಿದ್ರೆ ಆ ಅಲ್ಲಾನಿಗೆ ನಾವು ಕೃಪೆಗೆ ನೀವು ಪಾತ್ರ ಆಗ್ತೀರಿ. ಅದಕ್ಕೆ ಇದೊಂದು ದುಃಖದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಸಾಮರಸ್ಯದಿಂದ ಸಂತೋಷದಿಂದ ಎಲ್ಲರೂ ಒಂದು ನಮ್ಮ ಭಾವನೆಗಳನ್ನು ಮತ್ತೊಬ್ಬರಿಗೆ ತ್ರಾಸು ಕೊಡೋದೇನ ನಮ್ಮ ವಿಚಾರಗಳನ್ನ ನಾವು ಮಾಡಬೇಕು. ಈಗ ಇದೇ ರಾಮಮಣಿಯವರು ಹೇಳಿದಂಗೆ ದತ್ತಗುಡಿ ಅಂತಾಗ ನಾವು ಆ ಬ್ರಿಡ್ಜ್ ಆದ್ಮ್ಯಾಗ ಅದಕ್ಕೆ ವಿಶೇಷ ಬರ್ತದೆ. ಅದು ಬಂದ ಕೂಡಲೇ ಮೊದಲೆಲ್ಲ ಅಲ್ಲೇ ಹಳದಾಗ ಕೆಳಗೆ ಇಳಿಸಿದ್ದೀವಿ. ಅದನ್ನು ನೋಡಿಟ್ಕೊಂಡು ನಾನು ಮರುದಿವ್ಸದಲ್ಲಿ ನೀವು ಉದ್ಯೋಗ ಹೋಗ್ಬೇಕಾಗಿದ್ದಕ್ಕೆ ಹಜಾರನೇ ಬೀಳ್ತೇವೆ. ಅದಕ್ಕೆ ಅದನ್ನೆಲ್ಲನೂ ವಿಶೇಷವಾಗಿ ಇಟ್ಕೊಂಡು 10-10 ಅಂದರೆ ಎಲ್ಲ ಕಾರ್ಯಕ್ರಮ ರಾತ್ರಿ ಮುಗಿಬೇಕು. ಎಲ್ಲ ಬಾಂಧವರಿಗೆ ಆ ದೇವರ ದರ್ಶನ ಆಗಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು ಭಾಗವಹಿಸುವಂಥ ವ್ಯವಸ್ಥೆ ಇರಬೇಕು. ಮತ್ತು ಈಗ ಹೋಗುವಾಗ ನೀರಿನ ವ್ಯವಸ್ಥೆ ಇರಲಿ ಅಥವಾ ಕುಡಿ ನೀರಿನ ಅಥವಾ ಇಲ್ಲ ಶರಬತ್ ವ್ಯವಸ್ಥೆ ಏನು ಬೇಕಾದಂತೂ ಮಾಡಕ್ಕೆ ಬರ್ತೈತೆ ಬೇಕಾದ್ರೆ. ಈಗ ತಾಬೂತ್ಗಳು ಹೋಗ್ಬೇಕಾದ್ರೆ ಆದರೆ ನೀವು ಯಾರೂ ಬೇರೆದವ್ರ ಜೊತೆ ಈರ್ಷೆಗೆ ಬಿದ್ದಂಗೆ ಮಾಡಿ, ಜಿದ್ದಿಗೆ ಬಿದ್ದಂಗೆ ಮಾಡಿ, ಅದನ್ನು ಮಾಡಿ ಇದು ಮಾಡಿ ಮಾಡಿಬಿಡ್ರಿ. ಎಲ್ಲರೂ ಒಂದೊಂದು ತಿಳ್ಕೊಂಡು ನಾವು ಮಾಡ್ರೆ ಈ ಮೊಹರಂ ಸಾಮರಸ್ಯದಿಂದ ಹೋಗ್ಬೇಕು. ಈಗ ಬಾಬರ್ ಗಲ್ಲಿದ ತಾಬೂತ್ ಹೋಗ್ಬೇಕಾದ್ರೆ ನಮ್ಮ ಮಣಿಯಿಂದನೇ ಐತದ. ನಾವೇನಾದ್ರೆ ಹಿಂದೂಗಳು ಅದನ್ನು ಆಚರಿಸ್ಬೇಕಿಲ್ಲ ಅಂತ ನಮ್ಮ ಧರ್ಮಕ್ಕೆ ನಾವು ಆಚರಿಸಬಾರ್ದು. ಆದ್ರೆ ನನ್ನ ಮಗ ನನ್ನ ಮೊಮ್ಮಗ ಬಂದ್ರೂ ಈ ಪರಂಪರೆ ನಾವು ಉಳಿಸ್ಕೊಂಡು ಹೋಗಬಾರ್ದು. ಇದನ್ನೇ ನಾವು ಬಿಡಾವಬೇಕು. ಇನ್ನೋರ್ವ ಅತಿಥಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾಮ ಮಾನೆ ಮಾತನಾಡಿ, ಪರಂಪರೆಯಾಗಿ ಆಚರಿಸುತ್ತಾ ಬಂದಂತೆ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು, ನಿಗದಿತ ಸಮಯದಲ್ಲಿ ಮೆರವಣಿಗೆ ಮುಗಿಸಬೇಕು ಎಂದರು. ಅವರು ಕಾರ್ಯಕ್ರಮ ಬೆಸ್ಟ್ ಹುಡುಗ ಮಾಡೋದು ಆ ಕಾರ್ಯಕ್ರಮಕ್ಕೆ ಬಂದವರು ಇವತ್ತು ಚಿಕ್ಕೋಡಿಯ ಜಗದೀಶಣ್ಣ ಕವಟಗಿಮಠವ್ರೆ, ತಹಸೀಲ್ದಾರ್ ಸಾಹೇಬ್ರೆ, DSP ಸಾಹೇಬ್ರೆ, ASI ಸಾಹೇಬ್ರೆ, ಗೌಡ್ರು, ನಮ್ಮ ಜನ ಚಿಕ್ಕೋಡಿ ಸರ್ ಅವ್ರೆ, ಅಕ್ರಮ ಇನ್ನೂ ಭಾಳಷ್ಟು ಮಂದಿ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳಿ. ನಮ್ಮ ಮೊಹರಂ ಹಬ್ಬ ಅಂದ್ರೆ ನಾವು 8 ವರ್ಷಕ್ಕೆ 50 ವರ್ಷದಿಂದ ನಾಮಕೀರ್ತ ಬಗ್ಗೆ ನಾವು ನೋಡ್ಕೊಂಡು ಬಂದಿರು. ಎಷ್ಟು ಹಳಿ ಬಡ್ಡಿ ಇದಾವೆ ಅಷ್ಟೇ ಇದಾವೆ. पहले के जो जुने वतून करते हैं उनके घर में या भी बढ़ने लगे तो घर में ಅದರ ಹಳಿ ಬಡ್ಡಿ ಏನಿದಾವಲ್ಲ ಸರ್ ಚಿಕ್ಕೋಡಿಯಾಗ ಅದ್ರ ಬೇರೆ ಹೊಸ ಹುಡುಗರ ಇನ್ವಾಲ್ವ್ ಆಗಿಲ್ಲ. ಅವು ಹಳೆ ಪರಂಪರೆ ನಡೆಸ್ಕೊಂಡಿದ್ದಾರೆ. ಅದಕ್ಕಾಗಿ ಮೊಹರಂ ಅನ್ನೋದು ಹಬ್ಬ ಅಂತ ಒಂದು ಖುಷಿ ತರ್ತೈತಿ ಊರಿಗೆ. ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಮಾಡ್ತಾರೆ. ಆಮೇಲೆ ಜಾಗೃತ ದೇವಸ್ಥಾನ ಅಂತ ನಮಗೆ ಅನಿಸ್ತದೆ.
ಏನು ಜಾಗೃತ ದೇವಸ್ಥಾನ ಅದರ ಈಗ ನಾವು ಯೂಟ್ಯೂಬ್ದಾಗ ಅದು ನೋಡಕತ್ತೀವಿ, ಅದು ಬೆಂಕಿ ಆಡ್ತಾರೆ. ಬೆಂಕಿ ಸ್ವಲ್ಪ ಅಲ್ಲಿ ಜರ ನಾವು ಮುಟ್ರೆ ಅದು ಝಳ ಹೊಡೆದ್ರೆ ನಮಗೆ ನಿಲ್ಲಕ್ಕಾಗಂಗಿಲ್ಲ. ಆ ಬೆಂಕಿದಾಗ ಇಳಿದು ತಲೆ ಮೇಲೆ ಬೆಂಕಿ ತಗೊಂಡು ಹೋಗ್ತಾರಂದ್ರೆ ಇದು ಏನರೇ ದೇವ್ರದ ಕೃಪಾ ಇದ್ದ ನಂತರ ಅವೆಲ್ಲ ಆಗ್ತವೆ. ಅದಕ್ಕಾಗಿ ಚಿಕ್ಕೋಡಿ ಊರಾಗ ಎಲ್ಲ ಹಿಂದೂ ಮತ್ತು ಮುಸಲ್ಮಾನರು ಕೂಡಿ ಅಗದಿ ಭಕ್ತಿ ಭಾವಲೆ ನಮ್ಮ ಚಿಕ್ಕೋಡಿ ಮೊಹರಮ್ಮ ಭಾಳ ಸುಂದರ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಒಂದು ಪೈಲ ನಾವು ಹಳದಾಗ ಮುಲಾಕಾತ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಸಾತ್ವಿ ರೈಸು सातवीं नाले में करते हैं पहला से हಳಿ ಪದ್ಧತಿ ಅನ್ನೋದು. ಹಾಂ, ದತ್ತಮ ಗುಡಿದಿಂದ ಈ ನಮ್ಮದು ಬ್ರಿಡ್ಜ್, ಈ ಬ್ರಿಡ್ಜ್ ತಗ ಮುನ್ಸಿಪಾಲಿಟಿ ಬ್ರಿಡ್ಜ್ ಊರ ಹಳದಾಗಿಂದ ಮಾಡ್ತಿದ್ವಿ. ಊರ ನೀರು ಹರಿದಿತ್ತು. ಅವಾಗ ಸಿಸ್ಟಮ್ ಹೆಂಗಿತ್ತು ಅಂದ್ರೆ ಜೂನ್ ತಿಂಗಳ ತನಕ ನೀರು ಹರಿತಿತ್ತು. ಮಳೆಗಾಲ ಭಯಂಕರ ಇರ್ತಿತ್ತು, ಜನಸಂಖ್ಯೆ ಊರಾಗ ಕಮ್ಮಿ ಇರ್ತಿತ್ತು. ಅದ್ರ ಕಾರಣಕ್ಕೆ ಸ್ವಚ್ಛ ನೀರು ಇರ್ತಿತ್ತು. ಆ ಸ್ವಚ್ಛ ನೀರಾಗ ಮುಲಾಗತ್ತೆ ಮಾಡ್ತೀವಿ. ಈಗೇನಾಗೈತಿ, ಊರ ದೊಡ್ಡದಾಗೈತಿ, ಮಳೆಗಾಲ ಕಮ್ಮಿ ಆಗೈತಿ, ಹಳ್ಳ ಸ್ವಚ್ಛ ಆಗಂಗಿಲ್ಲ. ಆಮೇಲೆ ಆ ಕಾರಣಕ್ಕೆ ಈಗ ಮ್ಯಾಲೆ ಅದಕ್ಕೆ ಸಾತ್ವಿ ಮಾಡ್ತೀವಿ. ಎಲ್ಲ ಹಳ್ಳದಾಗ ಮಾಡ್ತಿದ್ವಿ, ಮ್ಯಾಲೆ ಮಾಡಕತ್ತೀವಿ. ಮ್ಯಾಲೆ ಮಾಡಕತ್ತದ್ದು ಭಾಳ ಉತ್ತಮ. ಯಾಕಂದ್ರೆ ಈ ಗಟಾರ್ ನೀರು ಪೂರಾ ಊರಿದ್ರಿ ಸಂಪೂರ್ಣ ನಮ್ಮದು ಹಳ್ಳದಾಗ ಬರ್ತಿತ್ತು. ಅದು ಗಟಾರದಾಗಿಂದ ನಾವು ಬರ್ತಿದ್ವಿ. ಆ ಚೇಂಜ್ ಆಗಿ ಈಗ ಅದು ಯಾವಾಗ ಫೂಲ್ ಆಗೈತಿ, ಆ ಫೂಲ್ ಆದಾಗಿಂದ ಮ್ಯಾಲೆ सातवीं ನಾವು ಮಾಡಕತ್ತೀವಿ. बरोबर है नहीं तो पहला 7वीं नाले में 8वीं जरूरत है सो वहाँ ಮುನ್ಸಿಪಾಲಿಟಿ ಪಾಸ್ करते कल वयस्सु. ಈ ಕಾರಣಕ್ಕಾಗಿ ಇವತ್ತು ಕೊನೆ ದಿನ. ಇವತ್ತು ನಾವೆಲ್ಲರಿಗೂ ಇಲ್ಲಿ ತಾಬೂತ್ ಉದ್ಘಾಟನೆಗೆ ನಾವು ಈಗ ತಾಬೂತ್ ಇಲ್ಲಿಂದ ನಾವು ಪೂಜಾ ಮಾಡಿ ಪ್ರಾರಂಭ ಮಾಡ್ತೇವೆ. ಇವತ್ತು ನಮಗೆಲ್ಲರೂ ಕರೆದಿದ್ದೀರಿ. ಡಿವೈಎಸ್ಪಿ ಗೌಡರ, ತಹಶೀಲ್ದಾರರ ಗುಗರಿ, ಪಿಎಸ್ಐ ಮಲಗೌಡ, ನೆರ್ಲಿ ಸಾಕಿದ ಮಕಾಂದಾರ, ಫಯಾಜ್ ಮಕಾಂದಾರ, ಅಯಾಜ್ ಮಕಾಂದಾರ, ಜಾವಿದ್ ಮಕಾಂದಾರ, ಸಾಹಿಲಾ ಮಕಾಂದಾರ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು.